ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಅಶ್ವಥ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಮ್ಯಾಟುಗಳು ಒಗಿಬೇಕಾಗಿತ್ತು. ಮ್ಯಾಟುಗಳೆಲ್ಲ ಒಗೆದಾಕಿ ಮನೆಯಿಂದ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಮನೆ ಒಳಗೆ ಬಂದೆ. ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಚಪಾತಿ ಮಾಡಿ ಪಾಲಕ್ ಪನ್ನೀರ್ ಮಾಡೋಣ ಅಂತೇಳಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅನ್ನ ಮಾಡಿ ಬೇಳೆ ಸಾಂಬಾರು ಮಾಡಬೇಕು. ಹಾಗೆ ನಿಮ್ಮ ಜೊತೆಲ್ಲೂ ಶೇರ್ ಮಾಡ್ಕೊಂಬೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಈಗ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಇನ್ನು ಅದನ್ನು ಸ್ವಲ್ಪ ನೆನೆಯಕ್ಕೆ ಇಟ್ಬಿಟ್ಟು ಮತ್ತು ಅಡುಗೆಗೆ ರೆಡಿ ಮಾಡ್ಕೋಬೇಕು. ಇನ್ನು ಪಾತ್ರೆಗಳು ತೊಳೆದಿಲ್ಲ, ಪಾತ್ರೆ ತೊಳಿಬೇಕು. ಪಾತ್ರೆಗೆಲ್ಲ ತೊಳೆದಾಕ್ಬಿಟ್ಟು ಅಡುಗೆ ಮಾಡಬೇಕು. ನನ್ನ ಮಗಳು ಪಾಲಕ್ ಪನ್ನೀರು ಚಪಾತಿ ಬೇಕು ಅಂತ ಕೇಳಿದ್ರು ಇವತ್ತು. ಆಮೇಲೆ ಸ್ವಲ್ಪ ಪಾಯಸ ಬೇಕಂತ ಇವತ್ತು ಅವ್ರಿಗೆ. ಅದಕ್ಕೆ ಬೇಗ ಬೇಗ ಮಾಡೋಣ ಅಂತ ಪಾತ್ರೆಗಳೊಂದೆರಡು ಇತ್ತು. ಪಾತ್ರೆಗಳು ತೊಳೆದಾಕ್ಬಿಟ್ಟು ಪಾಲಕ್ ಪನ್ನೀರ್ ಮಾಡಿ ಒಂಚೂರು ಅನ್ನ ಮಾಡಿ ಬೇಳೆ ಸಾಂಬಾರು ಮಾಡಿಬಿಟ್ಟು ಇನ್ನೇನು ಒಂಚೂರು ಪಾಯಸ ಮಾಡಿಕೊಡೋಣ ಅಂತೇಳಿ ಅದಕ್ಕೆ ಹೆಂಗೂ ಮಾಡ್ತೀನಲ್ಲ. ಇವತ್ತು ಬೆಳಗ್ಗೆಯಿಂದ ಮಾಡೋಕ್ಕಾಗಿಲ್ಲ ವೀಡಿಯೋ, ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಹಾಗೆ ರೆಸಿಪೀಸ್ ಶೇರ್ ಮಾಡ್ಕೊಳಂಗೂ ಇರುತ್ತೆ ಅಂತೇಳಿ ಅಂದ್ಬಿಟ್ಟು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳು ಪಾಯಸ ಬೇಕು ಅಂತಲ್ಲ, ಹೆಸರುಬೇಳೆ 2 ಸತಿ ತೊಳೆದ್ಬಿಟ್ಟು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಒಂದು ಗ್ಲಾಸ್ ಹೆಸರುಬೇಳೆ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಳಕ್ಕೆ. 1 ಗ್ಲಾಸ್ ಪಾಲಕ್ಕು ಬೇಯಕ್ಕೆ ಇಟ್ಕೊತೀನಿ. ಪಾಲಕ್ಕು ತೊಳೆದು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದೇ 1 ಸ್ಪೂನಷ್ಟು ಜೀರಿಗೆ ಬೇಯಕ್ಕೆ ಹಾಕ್ಕೊಂಡಿರ್ತೀನಿ. ಅದೇ ನೀರು ಸ್ವಲ್ಪ ಬಿಸಿ ಆಗಿದ ತಕ್ಷಣವೇ ಪಾಲಕ್ ಬೆಂದೋಗ್ಬಿಡುತ್ತೆ. ಇಲ್ಲಿ ಹೆಸರುಬೇಳೆ ಬೆಂದಿದೆ. ಇದಕ್ಕೆ ಸ್ವಲ್ಪ ಶಾವಿಗೆ ಹುರ್ಕೊಬೇಕು. ಆಮೇಲೆ ಸ್ವಲ್ಪ ಬಾದಾಮಿ ಎಲ್ಲನೂ ಹುರಿಬೇಕು. ತೋರಿಸ್ತೀನಿ ನಾನು. ಪಾಲಕ್ಕು ಇಷ್ಟು ಬೆಂದರೆ ಸಾಕು. ಇದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಇದನ್ನು ಆಫ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟು ಸಣ್ಣ ಬಟ್ಲಿಗೆ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಇಷ್ಟಾದರೆ ಸಾಕು. ಈಗ ಒಂದು 5 ನಿಮಿಷ ತೆಗೆದಿಡ್ತೀನಿ ಆಚೆಗೆ ನಾನು ತಣ್ಣಗಾಗೋದಕ್ಕೆ. ಅದೇನು 5 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಬಿಸಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ. ಬಾಣಲಿ ಒಳಕ್ಕೆ ನಾನು ಒಂಚೂರು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದೇ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ಬೆಣ್ಣೆ. ಇಲ್ಲಿ ರುಬ್ಬಿರೋದು ಪಾಲಕ್ಕು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೆಣ್ಣೆ ಕರಗೋ ಅಷ್ಟೊತ್ತಿಗೆ ನಾನು ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊತೀನಿ. ಚೂರು ಬೆಣ್ಣೆ ಕರಗೋ ಅಷ್ಟೊತ್ತಿಗೆ ನಾನು ಸಣ್ಣಕ್ಕೆ ಒಂದೇ 1 ಈರುಳ್ಳಿ ಸಣ್ಣ ಕಟ್ ಮಾಡ್ಕೊತೀನಿ. ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಪನ್ನೀರು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ಓಪನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಯಾಕಂದರೆ ಕವರಲ್ಲಿರುತ್ತೆ, ಅದಕ್ಕೆ ಒಂಥರ ಇರುತ್ತೆ ಅಂತ ತೊಳೆದು ಇಟ್ಕೊಂಡಿದ್ದೀನಿ. ನಾನು ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು. ಈ ಥರ ಸಣ್ಣ ಸಣ್ಣ, ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ, ದಪ್ಪ ಬೇಕು ಅಂದರೆ ದಪ್ಪ. ನಾನು ಇಷ್ಟು ಸಣ್ಣ ಸಾಕು ಅಂತ ಇಷ್ಟು ಇಟ್ಕೊಂಡಿದ್ದೀನಿ. ಇದನ್ನ ಈಗ ಬೆಣ್ಣೆ ಹಾಕಿದ್ನಲ್ಲ ಅದೇ ಕಡಾಯಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು
ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊತೀನಿ. ಇದನ್ನೆಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಈ ಪನ್ನೀರು ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 5 ನಿಮಿಷ ಬಿಟ್ಟು ಫ್ರೈ ಆಗಿಬಿಡುತ್ತೆ. ಅದು ಫ್ರೈ ಆಗೋಷ್ಟೊತ್ತಿಗೆ ಇವತ್ತೆಲ್ಲ ಹಂಗಂಗೆ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಸ್ಪೂನ್ ಉಪ್ಪು, ಒಂದು ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಅರಿಶಿನ. ನಾನು ಇನ್ನೊಂದು ಹೇಳೋದು ಮರ್ತೋದೆ, ಪಾಲಕ್ ಜೊತೆಗೆ ರುಬ್ಕೊಳ್ಳೋವಾಗ ಹಸಿಮೆಣ್ಸಿನ್ಕಾಯಿನೂ ರುಬ್ಕೊಂಡಿದ್ದೀನಿ. ಹಂಗಾಗಿ ಇಲ್ಲಿ ನಾನು ಖಾರದ ಪುಡಿ ಆ್ಯಡ್ ಮಾಡ್ತಿಲ್ಲ, ಇದರಲ್ಲೇ ಖಾರ ಇರೋದಕ್ಕೋಸ್ಕರ ನಾನು ಬರೀ ಪಾಲಕ್ ಜೊತೆಯಲ್ಲೇ ಮೆಣಸಿನ್ಕಾಯಿನೂ ರುಬ್ಕೊಂಡಿದ್ದೀನಿ. ಬರೀ ಈರುಳ್ಳಿ ಮಾತ್ರ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಆಗಲೇ ಹೇಳೋದು ಮರ್ತೋದೆ ನಾನು. ಇಷ್ಟು ಫ್ರೈ ಆದರೆ ಸಾಕು. ಪಾಲಕ್ ಹಾಕೋವಾಗ ಸ್ಟವ್ ಸಿಮ್ಮಲ್ಲಿ ಇಟ್ಕೊಳ್ರಿ, ಇಲ್ಲ ಮಕ್ಕಕ್ಕೆ ಎಗರ್ಬಿಡುತ್ತೆ. ನಮ್ಮನೇಲಿ ನಾವು 4 ಜನ ಇರೋದಕ್ಕೆ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ಜಾಸ್ತಿ ಜನ ಇರೋರು ಪಾಲಕ್ಕು ಜಾಸ್ತಿ ತೊಗೊಳ್ಳಿ. ಇದು ಸ್ವಲ್ಪ ಗಟ್ಟಿ ಆಗಿದೆ. ಒಂದೇ ಒಂದು ಅರ್ಧ ಗ್ಲಾಸಷ್ಟು ನೀರು ಅದೇ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಚಪಾತಿಗೆ, ಪೂರಿಗೆ ಮತ್ತು ಇದು ಕಾಂಬಿನೇಷನ್ನು ಜೀರಾ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ಇದು ಒಂದು 5 ನಿಮಿಷ ಮುಚ್ಚಿಡೋಣ. ಇದಿಷ್ಟ ಆಗಿದೆ. ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಎದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಆಗಲೇ ಫ್ರೈ ಮಾಡ್ಕೊಂಡಿರೋದು ಪನ್ನೀರು, ಪನ್ನೀರೆಲ್ಲ ಹಾಕ್ಕೊಂಡು ಒಂಚೂರು ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಸಾಕು. ಜಾಸ್ತಿ ಫ್ರೈ ಆಗೋಷ್ಟು ಬೇಡ. ಅದು ಮಸಾಲೆ ಎಲ್ಲ ಅದಕ್ಕೆ ಸೇರಿಕೊಂಡ್ರೆ ಸಾಕು. ಇದು ಚಪಾತಿಗೆ, ಆಮೇಲೆ ಪೂರಿಗೆ, ಜೀರಾ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸಾರಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಗಿದೆ, ಹೇಗೆ ಬಂತು ಅಂತೇಳಿ. ಇವತ್ತಿನ ಪನ್ನೀರ್ ರೆಸಿಪಿ ಇದು. ಪನ್ನೀರ್ದಾಗೋಯ್ತು. ಸ್ಟವ್ ಆಫ್ ಮಾಡಿಕೊಂಡು ಈಗ ಬೇಳೆ ಸಾಂಬಾರು ಮಾಡೋದು ಹೇಳಿ ತೋರಿಸ್ತೀನಿ. ಇಲ್ಲಿ ಬೇಳೆ ಬೇಯಕ್ಕೆ ಇಟ್ಕೊಂಡು ಒಂದು ಗ್ಲಾಸ್ ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ. ತೊಗರಿ ಬೇಳೆ 1 ಗ್ಲಾಸ್, ಮಸೂರ್ ದಾಲ್ ಅಂತಾರಲ್ಲ ಕೆಂಪು ತೊಗರಿ ಬೇಳೆ, ಅದು 1 ಗ್ಲಾಸು. ಅದು ಇನ್ನೊಂದು ಸ್ವಲ್ಪ 1 ಹಿಡಿಯಷ್ಟು ಮಾಮೂಲಿ ಬೇಳೆ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನು ಅರಿಶಿನ,
ಒಂದು ಸ್ಪೂನಷ್ಟು ಎಣ್ಣೆ. ಇದಕ್ಕೆ ಎಣ್ಣೆ ಹಾಕಿದ್ದಾಯಿತು. ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಕು. ಬೇಳೆಗೆ ಒಂದೇ ಒಂದು ಈರುಳ್ಳಿ, ಅದ್ರ ಜೊತೆಗೆ ಒಂದು ಟೊಮೊಟೊ, ಒಂದು ಹಸಿರು ಬೆಳ್ಳುಳ್ಳಿ, ಅರ್ಧ ಬೆಳ್ಳುಳ್ಳಿ ಬೇಯಿಸಕ್ಕೆ ಹಾಕ್ಕೊತೀನಿ, ಅರ್ಧ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ಕೊತೀನಿ. ಕೆಲವರು ಒಗ್ಗರಣೆಗೆ ಹಾಕ್ತಾರೆ, ಕೆಲವರು ಹಾಕಲ್ಲ. ನಾನು ಒಂದು ಟೊಮೊಟೊ ಕಟ್ ಮಾಡ್ಕೊಂಡ್ಬಿಟ್ಟು ಅದು ಬೇಳೆ ಜೊತೆಗೇನೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಬಿಡ್ಬೇಕು. ಈರುಳ್ಳಿ, ಟೊಮೊಟೊ, ಒಂದು 5 ಎಸಳು ಬೆಳ್ಳುಳ್ಳಿ ಇವಾಗ ಅಂಟಿಸ್ಕೊತಾ ಇದ್ದೀನಿ. ಇಷ್ಟೊತ್ತು ಸ್ಟವ್ ಅಂಟಿಸಿರ್ಲಿಲ್ಲ, ಇವಾಗ ಅಂಟಿಸ್ಕೊತಾ ಇದ್ದೀನಿ. ಇದು ಒಂದು 2 ರಿಂದ 3 ಕೂಗ್ ಕೂಗಿದ್ದಾದ್ಮೇಲೆ ತರಿಸ್ತೀನಿ. ಇವಾಗ ಬೇಳೆ ಬೆಂದಿದೆ, ಕುಕ್ಕರ್ ತೆಗೆದೆ ತೋರಿಸ್ಕೊಳ್ತೀನಿ. ಇಷ್ಟು ಬೆಂದಿದೆ ನುಣ್ಣಗೆ. ಬೇಕು ಅಂದ್ರೆ ಮಸ್ಕೋಬೋದು, ಬೇಳೆ ಹಂಗಂಗೆ ಇರಲಿ ಅಂದರೆ ಇರಲಿ. ಇವತ್ತೆಲ್ಲ 2 ಅಡುಗೆ ಆಗಿದೆ ನಮ್ಮ ಮನೆಗೆ. ಒಂದು ಕಡೆ ಪಾಲಕ್ ಪನ್ನೀರು ಚಪಾತಿ, ಇನ್ನೊಂದು ಕಡೆ ಅನ್ನ ಸಾಂಬಾರು. ಈಗ ಸ್ಟವ್ ಅಂಟಿಸ್ಕೊತಾ ಇದ್ದೀನಿ. ಸಾಂಬಾರು ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಆಗಲೇ ಸಾಂಬಾರು ಪುಡಿ ಹಾಕಿರಲಿಲ್ಲ, ಈಗ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ಮೂರುವರೆ ಸ್ಪೂನು. ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ, ಉಪ್ಪು 2 ಹಾಕಿ ಕ್ಲೀನಾಗಿ ಕಲಿಸ್ಕೊಂಡು ಕುದಿಯೋಕೆ ಇಡಬೇಕು. ಒಂದು 5 ನಿಮಿಷ. ಗಟ್ಟಿ ಬೇಕು ಅಂದ್ರೆ ಗಟ್ಟಿ ಮಾಡ್ಕೊಳ್ಬೋದು, ನೀರು ಬೇಕು ಅಂದ್ರೆ ನೀರು ಮಾಡ್ಕೋಬೋದು. ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಸಾಂಬಾರಿದು. ಹಾಗೆ ಇದು ಕುದಿಯೋ ಅಷ್ಟೊತ್ತಿಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಜಜ್ಜಿಟ್ಕೊಂಡಿರೋದು ಬೆಳ್ಳುಳ್ಳಿ 3 ಒಗ್ಗರಣೆಗೆ ಹಾಕ್ಕೊತೀನಿ. ಆಮೇಲೆ ನಾನು ಸಾಂಬಾರು ಕುದೀತಾ ಇದೆ, ಸಿಮ್ಮಲ್ಲಿ ಇಕ್ಕೊತೀನಿ ನಾನೀಗ. ಇಲ್ಲಿ ಒಂದೇ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ಕರಗಿದಾದ್ಮೇಲೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಎಣ್ಣೆ ಇಲ್ಲ, ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಸಾಸಿವೆ, 1 ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ, ಕರಿಬೇವಿನ ಸೊಪ್ಪು, ಹಾಗೆ ಕುಟ್ಟಿಟ್ಕೊಂಡಿರೋದು ಬೆಳ್ಳುಳ್ಳಿ. ಇದಕ್ಕೆ ಇನ್ನು ರುಚಿ ಕೊಡುವಂಥದ್ದು ಒಂದೇ ಒಂದು ಸ್ಪೂನು ಕಸೂರಿ ಮೇಥಿ, ಒಂದೇ ಒಂದು ಸ್ಪೂನು. ತುಂಬ ಚೆನ್ನಾಗುತ್ತೆ ಟೇಸ್ಟು. ಈಗ ಸಾಂಬಾರಿಗೆ ಕುದೀತಾ ಇರೋ ಸಾಂಬಾರಿಗೆ ಹಾಕಿಬಿಟ್ಟು ಚೂರು ಸಾಂಬಾರು ರೆಡಿ. ಸಿಂಪಲ್ ಬೇಳೆ ಸಾಂಬಾರು. ಇದು ಅನ್ನಕ್ಕೆ, ಮುದ್ದೆಗೆ ಮತ್ತು ಜೀರಾ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಆಗಲೇ ಹೆಸರುಬೇಳೆ ಬೇಯಕ್ಕಿಟ್ಟಿದ್ದೀನಿ ಅಂದೆ. ಹೆಸರುಬೇಳೆ ಬೆಂದಿದೆ. ಈ
ಥರ ನುಣ್ಣಗಾಗಬೇಕು. ಇಷ್ಟು ಬೆಂದರೆ ಸಾಕು. ಅಷ್ಟರಲ್ಲಿ ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಹಸಿ ಕೊಬ್ಬರಿ. ಇಲ್ಲಿ ಗೋಡಂಬಿನೂ ಬಾದಾಮಿ ಸ್ವಲ್ಪ ಹುರ್ಕೊಳಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬೆಚ್ಚಗಾದರೆ ಸಾಕು. ಮಾಡಿ ಸುಮ್ಮನೆ ಇಷ್ಟು ಉಗುರು ಬೆಚ್ಚಗೆ ಅದನ್ನು ಈಗ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಇದ್ರ ಜೊತೆಗೆ ಒಂದು 3 ರಿಂದ 4 ಸ್ಪೂನು, ದೊಡ್ಡ ಸ್ಪೂನಲ್ಲಿ 4 ಸ್ಪೂನ್ ಗಸಗಸೆ, ಒಂದು 5 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ಅದು ಚಿಟ ಚಿಟ ಅಂತ ಶಬ್ದ ಬರುತ್ತೆ, ಸಾಕು. ಅದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ದ್ರಾಕ್ಷಿ, ಗೋಡಂಬಿ ಮತ್ತು ಹಸಿ ಕೊಬ್ಬರಿ, ಸಾರಿ ಗೋಡಂಬಿ, ಬಾದಾಮಿ, ಹಸಿ ಕೊಬ್ಬರಿ, ಗಸಗಸೆ ಇದನ್ನು ರುಬ್ಕೊತೀನಿ. ಕುಟ್ಟು ಸ್ಟವ್ ಅಂಟಿಸ್ಕೊಂಡು ಕಡಾಯಿ ಇಟ್ಟು ಅದನ್ನು 2 ಸ್ಪೂನ್ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಹಾಕಿದ್ದಾದಮೇಲೆ ಒಂದು ಅರ್ಧ ಶಾವಿಗೆ ಆಲ್ರೆಡಿ ಹುರಿದಿದ್ದೀನಿ, ಅರ್ಧ. ಆಗಲೇ ಹುರಿದಿಟ್ಕೊಂಡಿದ್ದೆ ಇದು. ಅನು ಅಮ್ಮ ಮ್ಯಾಟ್ ಹಾಕೋಗಮ್ಮ. ರುಬ್ಬಿರೋದು ಬಾದಾಮಿ, ಗೋಡಂಬಿ ಮತ್ತು ಕೊಬ್ಬರಿ. ಇದೊಂಚೂರು ಕುದಿಯೋವಾಗ ಬೆಲ್ಲ, ಈಗ ಕುದೀತೈತೆ. ಇದಕ್ಕೆ ಆಗಲೇ ಬೇಯಿಸ್ಕೊಂಡಿರೋದು ಹೆಸರು ಬೇಳೆ, ಈಗ ಹೆಸರುಬೇಳೆ ಪಾಯಸ ರೆಡಿ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೆ ಸಿಗೋಣ ನಾಳೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ.
ಥ್ಯಾಂಕ್ ಯು.